ಕುಬೇರ ಸೇರು ಅಂತ ಅಂದ್ಬಿಟ್ಟು ನಾನು ಒಂದು ಬ್ಲಾಗ್ನ ಮಾಡಿ ಹಾಕ್ತೀನಿ. ಇದ್ರ ಪ್ರೈಸ್ ಬಂದು 2970 ಹಾಕಿದ್ದಾರೆ. ನಾನು ಇದನ್ನ 1900 ರೂಪಾಯಿ ಮಾಡಿಸ್ಕೊಂಡು ತಗೊಂಡು ಬಂದಿದ್ದೀನಿ. ಇದಿಷ್ಟು ಇವತ್ತಿನ ಶಾಪಿಂಗ್ ಆಗಿದೆ. ಇದ್ರದ್ದು ಫುಲ್ ಟೋಟಲ್ ಅಮೌಂಟ್ ಎಷ್ಟು ಆಯಿತು? 9250. Hello friends, welcome back to my channel. This is Bhavya Gowda. I'm so lonely, broken angel. ಸೊ ನೆನ್ನೆ ಬ್ಲಾಗ್ ನೋಡಿದ್ದೀರಾ ಅನ್ಸುತ್ತೆ. ಹಬ್ಬದ ಕ್ಲೀನಿಂಗು ಪೂರ್ತಿ ಎಲ್ಲ ಹಬ್ಬದ ಕ್ಲೀನಿಂಗಲ್ಲೇ ಇದ್ದೆ. ಆ್ಯಂಡ್ ನೆನ್ನೆ ನಾನು ಜಾಬ್ ಮುಗಿಸ್ಕೊಂಡು ಬಂದಿದ್ದರಿಂದಾಗಿ ಕ್ಲೀನಿಂಗ್ನೂ ಇಟ್ಕೊಂಡು ವಿಡಿಯೋ ಎಡಿಟ್ ಮಾಡಿಕೊಂಡು ನಾನು ಶಾಪಿಂಗ್ ಹೋಗೋದಕ್ಕೆ ಆಗಲಿಲ್ಲ. ಎಲ್ಲರೂ ಇಷ್ಟಪಟ್ಟಂಗೆ ನಾನು ಅರ್ಲಿ ಮಾರ್ನಿಂಗ್ 3:30 ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಶಾಪಿಂಗ್ ಆಗಿರಲಿಲ್ಲ, ಅದರಿಂದಾಗಿ ಮಾಡೋಕ್ಕಾಗಲಿಲ್ಲ. ಬಟ್ ಎನಿ ಹಾವ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬನೇ. ಇವತ್ತು ಈವ್ನಿಂಗ್ ಕೂರಿಸಿದ್ರು ನಾನು ಲಕ್ಷ್ಮಿ ಕೂರಿಸ್ದಂಗೆನೇ. ಬಟ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ, ಬಟ್ ಅದು ಇದಾಗಲಿಲ್ಲ. ಸೊ ರೆಡಿ ಆಗ್ತಾ ಇದ್ದೀನಿ ಹೊರಗಡೆ ಶಾಪಿಂಗ್ ಹೋಗೋದಕ್ಕೆ. ಇಲ್ಲಿ ನಾನು ಪ್ಲಮ್ ಅವರ ಒಂದು ನಿಯಾಸಿನಮೈಡ್ ಫೇಸ್ ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದಾಗಂತೂ ನನಗೆ ಒಳ್ಳೆ ರಿಸಲ್ಟ್, ಅಂದರೆ ಅಷ್ಟು ಒಳ್ಳೆ ರಿಸಲ್ಟ್ನ ಕೊಡ್ತು. ಐ ರಿಯಲಿ ಲೈಕ್ ಇಟ್. ನಾನು ರೆಫರ್ ಮಾಡೋದೇನೆ ಇದೊಂದು ಪ್ರಾಡಕ್ಟ್ನ ನಾನು ಇನ್ನೇನು ಯೂಸ್ ಮಾಡ್ತಾ ಇಲ್ಲ ಸ್ಕಿನ್ಗೆ, ಬರೀ ಇದನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಪಿಂಪಲ್ಸ್ ಆಗಲಿ, ಒಂದು ಮಾರ್ಕ್ಸ್ ಇದ್ರೂ, ಆಯಿಲಿ ಸ್ಕಿನ್ ಇದ್ರೂ ಆ್ಯಂಡ್ ಸ್ಕಿನ್ಗೆ ತುಂಬ ಒಳ್ಳೆ ಕೇರ್ ಕೊಡುತ್ತೆ. ಇದೊಂದೇ ಪ್ರಾಡಕ್ಟ್ ನಾನು ತುಂಬ ಇಷ್ಟಪಟ್ಟಿದ್ದು. ಇಷ್ಟು ದಿನಗಳಲ್ಲಿ ನನ್ನ ಮೇಕಪ್ ಫೀಲ್ಡ್ ಆಗಲಿ, ಒಂದು ಬೀಯಿಂಗ್ ಅ ವುಮನ್, ನನಗೆ ಈ ಪ್ರಾಡಕ್ಟ್ ಅಂತೂ ಹೆವಿ ಇಷ್ಟ ಆಗಿರೋ ಪ್ರಾಡಕ್ಟು ಪ್ಲಮ್. ಇವಾಗ ನಾನು ಈ ವಿಡಿಯೋದಲ್ಲಿ ಹೇಳಿದೆ, ನೆನ್ನೆ ವಿಡಿಯೋದಲ್ಲಿ ಏನೇನು ಪ್ರಾಡಕ್ಟ್ಸ್ ಬೇಕು ಅದು ಲಿಸ್ಟ್ ಏನಿದೆ ಅದನ್ನು ಮಾಡಿದ್ದೀನಿ. ಅದನ್ನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಂತ. ಅದನ್ನು ಈ ವ್ಲಾಗಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಏನೇನು ಲಿಸ್ಟ್ ತೊಗೊಂಬರೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಮಾಡ್ಕೊಂಡಿದ್ದೀನಿ ಅಂತ. ತುಂಬ ಐಟಮ್ಸ್ಗಳಿಲ್ಲ ನನ್ನ ಹತ್ರ ಲಕ್ಷ್ಮೀನ ಕೂರಿಸೋದಕ್ಕೆ, ಕಳಿಸಾಗಲಿ ಅದು ಇದು ಏನೇನೋ ಇರುತ್ತಲ್ಲ, ಅದೇನೂ ಇಲ್ಲ. ಸೊ ಅದನ್ನೆಲ್ಲ ಪರ್ಚೇಸ್ ಮಾಡಬೇಕು. ಈ ವಿಡಿಯೋದಲ್ಲಿ ನಿಮಗೆ ನಾನು ಏನೇನು ತೊಗೊಂಬರ್ತೀನಿ ಅನ್ನೋ ಲಿಸ್ಟ್ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಶಾಪಿಂಗ್ ವ್ಲಾಗ್ನ ಹಾಕ್ತಾ ಇದ್ದೀನಿ. ಬಟ್ ಇದರಲ್ಲಿ ನಾನು ಲಕ್ಷ್ಮೀ ಕೂರಿಸೋ ವ್ಲಾಗ್ನ ಹಾಕಲ್ಲ, ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಬಿಕಾಸ್ ಅದರಲ್ಲಿ ತುಂಬ ವಿಧಾನಗಳಿದ್ದಾವೆ, ತುಂಬ ಪ್ರೊಸೀಜರ್ಸ್ ಇದೆ. ಲೈಕ್ ಕಳಸ ಕೂರಿಸೋದು, ಮಡ್ಲು ತುಂಬಿಸೋದು, ಆ್ಯಂಡ್ ಕುಬೇರ ಸೇರ್ ಮಾಡೋದು, ಏನೇನೋ ಥಿಂಗ್ಸ್ ಇದಾವೆ ಫ್ರೆಂಡ್ಸ್. ಡೋಂಟ್ ಮಿಸ್ ದ ನೆಕ್ಸ್ಟ್ ವ್ಲಾಗ್. ಆ್ಯಕ್ಚುಲಿ ನಾನಿವತ್ತು ಮಾಡ್ತಾ ಇರೋದ್ರಿಂದಾಗಿ ಎಷ್ಟೋ ಜನ ಆಲ್ರೆಡಿ ಪೂಜೆ ಮಾಡಿರ್ಬೋದು. ಬಟ್ ಈ ವರಮಹಾಲಕ್ಷ್ಮಿ ಹಬ್ಬ ಬಂದು ಈ ತಿಂಗಳಲ್ಲಿ 4 ವಾರಗಳಲ್ಲಿ ಯಾವಾಗಲಾದ್ರೂ ಕೂರಿಸ್ಬೋದು. ಅದರಿಂದಾಗಿ ಇವತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರು ನೆಕ್ಸ್ಟ್ ವೀಕ್ ಯಾರ್ಯಾರು ಕೂರಿಸ್ಬೇಕು, ಬಿಕಾಸ್ ಹೆಣ್ಮಕ್ಳಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ, ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇದೇ ವಾರದಲ್ಲಿ ಸ್ಟಾರ್ಟಿಂಗ್ ವಾರದಲ್ಲೇ ಎಷ್ಟೋ ಹೆಣ್ಮಕ್ಳಿಗೆ ಕೂರ್ಸೋಕ್ಕಾಗಲ್ಲ. ಬಟ್ ಅವರಿಗೆ ತುಂಬ ಆಸೆ ಇರುತ್ತೆ ಲಕ್ಷ್ಮೀನ ಕೂರಿಸೋದಕ್ಕೆ. ಸೊ ಅವರು ನೆಕ್ಸ್ಟ್ ವೀಕ್ ಫ್ರೈಡೇಸ್ಗಳನ್ನು ಕೂರಿಸ್ತಾರೆ. ಸೊ ಹಾಗಾಗಿ ಅವರಿಗೆ ಇದೊಂದು ಯೂಸ್ಫುಲ್ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಲೇಟ್ ಆದರೂ ಪರವಾಗಿಲ್ಲ, ಇವತ್ತಿನ ದಿನನೇ ಹಬ್ಬ ಇರೋದ್ರಿಂದ. ಇವತ್ತು ಆಲ್ಮೋಸ್ಟ್ ಕೂರಿಸಿದ್ರು ನಾನು ತುಂಬ ಜನಕ್ಕೆ ನೆಕ್ಸ್ಟ್ ವೀಕ್ಸ್ಗೆ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಯರಲ್ಲಿ ಯಾರಾದರೂ ನೋಡೋರಿದ್ರೆ, ಇಲ್ಲಾಂದರೆ ಇನ್ನೂ ತಿಳ್ಕೊಳ್ಳೋರಿದ್ರೆ ತಿಳ್ಕೊಂಡಂಗೂ ಆಗುತ್ತೆ. ಸೊ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾನು ಪಿಕ್ಕಾಗಿ ರೆಡಿಯಾಗಿದ್ದಾಯಿತು, ಒಂದು ತಲೆ ಬಾಚಿಕೊಂಡು ಈಗ ಹೊರಡ್ತೀನಿ. ಲೆಟ್ಸ್ ಮೂವ್ ಟು ದ ಶಾಪಿಂಗ್ ಲಿಸ್ಟ್. ಸ್ಟಾರ್ಟಿಂಗ್ ವಿತ್ ಥಿಂಗ್ಸ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗುವ ಸಾಮಗ್ರಿಗಳು ಮತ್ತು ಪೂಜೆ ಐಟಮ್ಸ್ಗಳು, ಈ ಥರ ನಾನು ಲಿಸ್ಟ್ಗಳನ್ನ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ನೆಗ್ಲೆಕ್ಟ್ ಅಬೌಟ್ ದ ನೀಡ್ಸ್. ನೆನ್ನೆ ಕ್ಲೀನಿಂಗ್ ಮಾಡ್ತಾ ಇಲ್ಲ, ಹಾಳಾಗೋಗಿದೆ. ಪೂಜಾ ಸಾಮಗ್ರಿಗಳು. ಫಸ್ಟ್ ನಾವು ಏನೇನು ಪೂಜೆಗೆ ಐಟಮ್ಸ್ಗಳು ತಗೋಬೇಕು ಅನ್ನೋದನ್ನ ನಾನು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಅರಿಶಿನ, ಕುಂಕುಮ, ಸೀರೆ ಆ್ಯಂಡ್ ಬ್ಲೌಸ್ ಪೀಸ್. ಇವಾಗ ನೀವು ಸ್ಯಾರಿ ಉಡಿಸೋದಿದ್ರೆ ದೇವರಿಗೆ ಸ್ಯಾರಿನ ರೆಫರ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲ ನಾವು ಬರೀ ಹಾಗೇನೇ ಕೂರಿಸ್ತೀವಿ ಅಂದರೆ ಬ್ಲೌಸ್ ಪೀಸ್ ಮ್ಯಾಂಡೇಟರಿ ಆಗಿರಬೇಕು. ಹೂವು, ಎಲೆ, ಅಡಿಕೆ, ಕರ್ಪೂರ, ಗಂಧದ ಕಡ್ಡಿ, ಧೂಪ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಅರಿಶಿನ, ಕುಂಕುಮ ನೀವು ಕಂಪಲ್ಸರಿ ತಗೋಬೇಕು ಈ ಹಬ್ಬಕ್ಕೆ. ಯಾಕೆ ಅಂತ ಅಂದರೆ ಹಳೆ ಅರಿಶಿನ ಕುಂಕುಮ ಮನೆಯಲ್ಲಿ ಇದ್ರೂ ಕೂಡ ಅದನ್ನು ಯೂಸ್ ಮಾಡಬೇಡಿ. ಅದನ್ನು ಯಾವುದಾದ್ರೂ ದೇವಸ್ಥಾನ ಕೆಳಗಡೆ, ಮರದ ಕೆಳಗಡೆನೋ, ಇಲ್ಲ ಅಂದರೆ ಬಾಗಿಲಿಗೆ ಹಚ್ಚೋದಕ್ಕಾಗಲಿ ಎಂತಕ್ಕಾದ್ರೂ ಬೇರೆದಕ್ಕೆ ಯೂಸ್ ಮಾಡ್ಕೊಳ್ಳಿ. ದೇವರಿಗೆ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಗೆಜ್ಜೆ ವಸ್ತ್ರ, ಗಂಧ, ವಿಭೂತಿ, ತೆಂಗಿನಕಾಯಿ ಬೇಕೇ ಆಗುತ್ತೆ. ಯಾಕೆ ಅಂದರೆ ಮಡ್ಲಕ್ಕಿಗೆ ಬೇಕು, ಕಳಸ ಕೂರ್ಸೋದಕ್ಕೆ ಬೇಕಾಗುತ್ತೆ ತೆಂಗಿನಕಾಯಿ. ಗರ್ಕೆ, ಸಗಣಿ ಬಂದು ಈಗ ನಿಮ್ಮ ಹತ್ರ ಕೃಷ್ಣ ಅಂತೀನಿ, ಗಣೇಶಂದು ಮೂರ್ತಿ ಇತ್ತು ಅಂತ ಅಂದರೆ ಇಟ್ಸ್ ಓಕೆ. ಬಟ್ ಗಣೇಶನ ಮೂರ್ತಿ ಇಲ್ಲ ಅಂತ ಅಂದರೆ ಗರ್ಕೆ ಮತ್ತು ಸಗಣಿನ ಕೂರಿಸ್ಬಿಟ್ಟು ಗಣಪತಿ ಮಾಡ್ತಾರಲ್ಲ ಅದನ್ನು ಮಾಡ್ಬೋದು. ಆ್ಯಂಡ್ ಬಾಳೆ ಎಲೆ, ಎಣ್ಣೆ, ತುಪ್ಪ, ಬತ್ತಿ. ತುಪ್ಪ
ಹಸುವಿನ ತುಪ್ಪ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಬಟ್ ನಾನು ಈಗಿರೋ ಅಂಥ ಇದರಲ್ಲಿ ನನಗೆ ಹಸುವಿನ ತುಪ್ಪ ಎಲ್ಲೋ ಪ್ಯೂರ್ ಎಲ್ಲೂ ಸಿಗಲ್ಲ. ಬಟ್ ನಂದಿನಿ GRB ತುಪ್ಪ ಇರುತ್ತಲ್ಲ ಅದನ್ನೇ ತೊಗೊಂಡ್ಬರೋಣ ಅಂದ್ಕೊಂಡಿದ್ದೀನಿ. ದೀಪ ಮತ್ತೆ ಲಕ್ಷ್ಮಿ ಮೂರ್ತಿ ನೀವೇನಾದ್ರೂ ಅಭಿಷೇಕ ಮಾಡ್ತೀವಿ ದೇವರಿಗೆ ಈ ಹಬ್ಬದಲ್ಲಿ ಅಂತ ನಿಮಗೇನಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಲಕ್ಷ್ಮಿದು ಐಡಲ್ ಇರಬೇಕಾಗುತ್ತೆ. ಇಲ್ಲ ನಾವು ಬರೀ ಪೂಜೆ ಮಾಡ್ತೀವಿ ಅನ್ನೋದಿದ್ರೆ ನೀವು ಲಕ್ಷ್ಮಿ ಫೋಟೋ ಇದ್ರೂ ನಡೆಯುತ್ತೆ. ಜ್ಯುವೆಲರೀಸ್, ಬಾಳೆಕಂದು, ಮಾವಿನ ಸೊಪ್ಪು ತೋರಣ ಕಟ್ಟೋದಕ್ಕೆ, ಅರಿಶಿನ ಕೊಂಬು. ನಿಮ್ಮ ಹತ್ರ ಏನಾದರೂ ತಾಳಿ ಇತ್ತು ಅಂತ ಅಂದರೆ ದೇವ್ರಿಗೆ ಹಾಕೋದಕ್ಕೆ ಇಟ್ಸ್ ಓಕೆ. ಬಟ್ ಆಲ್ಸೋ ಅರಿಶಿನ ಕೊಂಬು ಮ್ಯಾಂಡೇಟರಿ ಇರಲೇಬೇಕು. ಅರಿಶಿನ ಕೊಂಬು ಏನಕ್ಕೆ ಅಂತಂದರೆ ಒಂದು ತಾಳಿಯಾಗೂ ಯೂಸ್ ಮಾಡೋದಕ್ಕೆ, ಆ್ಯಂಡ್ ಮಡ್ಲಕ್ಕಿಗೆ ಇಡಬೇಕಾದ್ರೆ ಇಲ್ಲ ಅಂದರೆ ಒಂದು ಕುಬೇರ ಸೇರು ಅದೆಲ್ಲ ಮಾಡಬೇಕು ಅಂತ ಅಂದಾಗ ಇದೆಲ್ಲ ಐಟಮ್ಸ್ಗಳು ಬೇಕಾಗುತ್ತೆ. ಆ್ಯಂಡ್ ಹಸಿ ನೂಲು, ತಾಮ್ರದ ಚೊಂಬು ಇಲ್ಲ ಬೆಳ್ಳಿ ಚೊಂಬಿದ್ರೂ ಓಕೆ. ನಿಮ್ಮ ಹತ್ರ ಬೆಳ್ಳಿ ಐಟಮ್ಸ್ ಇಲ್ಲ, ಬೆಳ್ಳಿ ಚೊಂಬು ಓಕೆ. ತಟ್ಟೆ, ಅಕ್ಕಿ, ಸೇರು, ದುಡ್ಡು, ಪೀಠದ ಮೇಲೆ ಕೂರಿಸ್ಬೇಕಾಗುತ್ತೆ ದೇವ್ರನ್ನ, ಕೆಳಗಡೆ ಹಾಗೆ ಕೂರಿಸೋದಲ್ಲ. ಮರದಾದ್ರೂ ಪರವಾಗಿಲ್ಲ, ಇವಾಗ ಜರ್ಮನ್ ಸಿಲ್ವರ್ದು ಅಂತ ಪೀಠಗಳು ಬರುತ್ತೆ ಅಲ್ಲ ಅದನ್ನು ಕೂರಿಸಿದ್ರೂ ನಡೆಯುತ್ತೆ. ಉತ್ತತ್ತಿ, ಬಾದಾಮಿ, ಒಣದ್ರಾಕ್ಷಿ, ಗೋಡಂಬಿ, ಲವಂಗ, ಏಲಕ್ಕಿ, ಕಲ್ಸಕ್ರೆ ಇದು ತುಂಬಾ ನೆಸೆಸರಿ ಆಗಿರುತ್ತೆ, ಯಾಕೆಂದ್ರೆ ದೇವರಿಗೆ ತುಂಬಾ ಪ್ರಿಯವಾದದ್ದು. ಇದನ್ನ ನೀವು ಕಳ್ಸಕ್ಕೂ ಹಾಕಬೇಕಾಗುತ್ತೆ. ಆ್ಯಂಡ್ ಮಡ್ಲಕ್ಕಿ ಆಗಲಿ ಸಮ್ ಪ್ರೊಸೀಜರ್ಸ್ ಇದೆ, ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ. ಆ್ಯಂಡ್ ಕಮಲದ ಬೀಜ, ಗೋಮತಿ ಚಕ್ರ, ಕವಡೆ, ಹಾರತಿ. ನೆಕ್ಸ್ಟ್ ಮಡ್ಲಕ್ಕಿ ಸಾಮಾನುಗಳು. ಮಡ್ಲಕ್ಕಿಗೆ ಏನೇನು ಬೇಕಾಗುತ್ತೆ ಅಂದರೆ ವೀಳ್ಯದೆಲೆ, ಅರಿಶಿನ ಕುಂಕುಮ, ಹೂವು, ಬಟ್ಲು, ಅಡಿಕೆ, ಅಕ್ಕಿ, ನೆಲಗಡಲೆ, ಉತ್ತತ್ತಿ, ಒಣಕೊಬ್ಬರಿ ಬಟ್ಲು ಅಂದರೆ ಒಣಕೊಬ್ಬರಿಯಲ್ಲಿ ಆಫ್ ಮಾಡಿರ್ತಾರಲ್ಲ ಅದು ಬಟ್ಲು ಅಂದರೆ ಆಫ್ ಒಣಕೊಬ್ಬರಿ, ತೆಂಗಿನಕಾಯಿ, ಬಾಳೆಹಣ್ಣು, ಬ್ಲೌಸ್ ಪೀಸು, ಬಳೆ, ಅರಿಶಿನ ಕೊಂಬು, ಹಚ್ಚು ಬೆಲ್ಲ, ಬಾಗಿಣದ ಸೆಟ್ಟು ಅಂದರೆ ನಮ್ಮ ಕಡೆ ಬಿಚೋಲೆ ಅಂತ ಹೇಳ್ತೀವಿ. ಲೈಕ್ ಅದರಲ್ಲಿ ಸಣ್ಣ ಸಣ್ಣ ಬ್ಯಾಂಗಲ್ಸು ಮತ್ತು ಚಿಕ್ಕದೊಂದು ಕನ್ನಡಿ, ಚಿಕ್ಕದು ಕೂಂಬು ಇದೆಲ್ಲ ಬರುತ್ತೆ ಅದರಲ್ಲಿ. ಕಳಸದ ಐಟಮ್ಸು, ಮುಖವಾಡ, ನೀವು ಮುಖವಾಡ ಹಾಕೋದಿದ್ರೆ ಮುಖವಾಡ ಯೂಸ್ ಮಾಡ್ಬೋದು. ಕಾಜಲ್ ಲೈನರ್ ಅಂದರೆ ಮುಖವಾಡಕ್ಕೆ ಬೇಕಾಗಿರುವಂಥದ್ದು. ಕಾಜಲ್ ಲೈನರ್, ಒಡವೆಗಳು, ಜಡೆಬಿಲ್ಲೆ, ಫ್ಲವರ್ ಹೋಲ್ಡರ್ ಅಂದರೆ ತೆಂಗಿನಕಾಯಿ ನೆತ್ತಿ ಹತ್ರ ಒಂದು ಸರ್ಕಲ್ ಆಗಿ ಬಂದು ಆ ಕಡೆ ಈ ಕಡೆ ಇದು ಬರುತ್ತೆ, ಅದು ಹೂವಿನ ಕಳಸಕ್ಕೆ ಮುಡಿಸಿದಾಗ ಅದು ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ. ನೀಲ್ ಪಾಲಿಶ್, ಲಿಪ್ಸ್ಟಿಕ್, ಅರಿಶಿನ ಕುಂಕುಮ. ನೀಲ್ ಪಾಲಿಶ್ ಲಿಪ್ಸ್ಟಿಕ್ ಅಂತ ಅಂದರೆ ಅದು ಇವಾಗ ಗೊಂಬೆ ಕೈ ಕಾಲು ಎಲ್ಲ ಕೂರಿಸ್ತಾರಲ್ಲ ಅಂತ ಇವ್ರಿಗೆ ಅದು ಬೇಕಾಗ್ಬೋದು. ಬಟ್ ನಾನೇನು ಅದನ್ನೆಲ್ಲ ರೆಫರ್ ಮಾಡಲ್ಲ, ಬಟ್ ಹೇಳ್ತಾ ಇದ್ದೀನಿ ಲಿಸ್ಟಲ್ಲಿ. ಅರಿಶಿನ ಕುಂಕುಮ, ಡ್ರೈ ಫ್ರೂಟ್ಸ್, ಲಾವಂಚ ಬೇರು, ಸಿಲ್ವರ್ ಆ್ಯಂಡ್ ಗೋಲ್ಡ್ ಅಂದರೆ ಕಳಸದೊಳಗಡೆ ಚಿಕ್ಕದಾಗಿ ಸಿಲ್ವರು ಮತ್ತು ಗೋಲ್ಡು ಏನಾದರೂ ಸರಿ ಅದನ್ನು ಹಾಕಿದರೆ ಅದು ಎಲ್ಲ ಉತ್ಪತ್ತಿ ಆಗುತ್ತೆ, ನಮಗೆ ಸಮೃದ್ಧಿ ಆಗುತ್ತೆ ಅನ್ನೋದೊಂದು. ಕವಡೆ, ಗೋಮತಿ ಚಕ್ರ, ಕಮಲದ ಬೀಜ, ಗುರುಗಂಜಿ, ತೆಂಗಿನಕಾಯಿ, ತಾಳಿ, ಅರಿಶಿನ ಕೊಂಬು, ಗೆಜ್ಜೆ ವಸ್ತ್ರ, ಸೀರೆ ಆ್ಯಂಡ್ ಬ್ಲೌಸ್ ಪೀಸ್, ಪೀಠ. ಇದಿಷ್ಟು ಕಳಿಸಿದ ಐಟಮ್ಸ್ ಆಗಿರುತ್ತೆ. ಸೊ ಈಗ ನಾನೊಂದು ಲಿಸ್ಟ್ನ ಕೊಟ್ಟಿದ್ದೀನಿ, ನಿಮಗೆ ಬೇಕು ಅಂತ ಅಂದರೆ ನಾನು ಬೇಕಾದರೆ ನೆಕ್ಸ್ಟ್ ಬ್ಲಾಗಲ್ಲಿ ಕಮೆಂಟ್ ಮಾಡಿ ಇದ್ರದ್ದು ಫೋಟೋಸ್ ಬೇಕು ಅಂತ ಅಂದರೆ ಬೇಕಾದ್ರೆ ಅಪ್ಲೋಡ್ ಮಾಡ್ತೀನಿ. ಇಲ್ಲ ನೀವು ಹೇಳಿರೋ ವಿಡಿಯೋನೇ ನೋಡಿಕೊಂಡು ನಾವು ಲಿಸ್ಟ್ ಮಾಡ್ಕೊಳ್ತೀವಿ ಅಂದರೆ ಅದು ಓಕೆನೇ. ಎಸ್, ಲೆಟ್ಸ್ ಮೂವ್ ಫಾರ್ ಶಾಪಿಂಗ್. ತುಂಬ ಲೆಂತಿ ಆಗುತ್ತೆ ವಿಡಿಯೋ ಇಲ್ಲ ಅಂದರೆ. ಎಸ್, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಎಲ್ಲ ನಾನು ತೋರಿಸ್ತೀನಿ ವಿತ್ ಅಮೌಂಟ್ ಪ್ರೈಸ್. ಫಸ್ಟ್ ನಾನು ದೇವ್ರದ್ದು ಐಟಮ್ಸ್ಗಳು ಏನೇನು ಬೇಕೋ ಅದನ್ನು ತೊಗೊಂಡಿದ್ದೀನಿ. ಸೊ ಇದೊಂದು ಚೌರಿ ತೊಗೊಂಡೆ, ದೇವ್ರನ್ನ ಕೂರಿಸೋದಕ್ಕೆ, ಲಕ್ಷ್ಮೀನ ಕೂರಿಸೋದಕ್ಕೆ ಅಂತ ಅಂದ್ಬಿಟ್ಟು ಚೌರಿಗೆನ ತೊಗೊಂಡೆ. ಇದ್ರ ಪ್ರೈಸ್ ಬಂದು 2970 ಹಾಕಿದ್ದಾರೆ. ನಾನು ಇದನ್ನು 1900 ರೂಪಾಯಿ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೀನಿ, ಚೌಕಾಸಿ ಮಾಡಿಕೊಂಡು. ಸೊ ನೆಕ್ಸ್ಟ್ ಆಲ್ರೆಡಿ ನನ್ನ ಹತ್ರ ಒಂದು ಚಿಕ್ಕದು ಕಳಸ ಇದೆ. ಸೊ ಹಾಗಾಗಿ ಇದನ್ನ ಫಸ್ಟು ಇಟ್ಬಿಟ್ಟು ಇದ್ರ ಮೇಲೆ ಕಳಸನ ಇಟ್ಬಿಟ್ಟು ಅದ್ರ ಮೇಲೆ ತೆಂಗಿನಕಾಯಿ ಇಟ್ಟು ಕೂರಿಸ್ತೀನಿ. ಮುಖವಾಡ ಅಂತ ಏನೂ ತೊಗೊಂಡು ಬಂದಿಲ್ಲ ಫ್ರೆಂಡ್ಸ್, ಬಿಕಾಸ್ ನನಗೆ ಇದು ಯೆಲ್ಲೋ ಕಲರಲ್ಲಿ ಲಕ್ಷ್ಮೀ ಮುಖವಾಡ ಬರುತ್ತಲ್ಲ ಮಣ್ಣಿಂದು, ಅದನ್ನು ನನಗಿರೋದಕ್ಕೆ ಇಷ್ಟ ಇಲ್ಲ. ಆಲ್ರೆಡಿ ನನಗೆ ಹೋದ ವರ್ಷ ನಾನು ಬೆಳ್ಳಿ ಮುಖವಾಡ ತೊಗೊಂಡು ಹಾಕಿದ್ದೆ, ಪೂಜೆ ಮಾಡಿದ್ದೆ. ಫ್ಯಾಮಿಲಿಯಿಂದ ಹೊರಗಡೆ ಬಂದಿರೋದ್ರಿಂದಾಗಿ ಅದು ಅವ್ರ ಹತ್ರನೇ ಉಳ್ಕೊಂಡಿದೆ, ಏನು ಕೊಡ್ತಾ ಇಲ್ಲ. ಇಟ್ಸ್ ಓಕೆ, ಆ ಮ್ಯಾಟ್ರ್ ಇವತ್ತು ಬೇಡ. ನೆಕ್ಸ್ಟು ಇನ್ನೇನೇನು ತೊಗೊಂಡೆ, 2 ಪ್ಲೇಟ್ ತೊಗೊಂಡೆ. ಇದು ತಟ್ಟೆನೂ ಅಲ್ಲ, ಪ್ಲೇಟು ಅಲ್ಲ. ಸೊ ಇದನ್ನ ಏನಕ್ಕೆ ತೊಗೊಂಡೆ ಅಂತ ಅಂದರೆ, ಒಂದು ಆರತಿಗೆ ಅಂತ ಅಂದ್ಬಿಟ್ಟು, ಇವಾಗ ಲಕ್ಷ್ಮಿಗೆ ದೃಷ್ಟಿ ಆರತಿ ಅಂತ ಅಂದ್ಬಿಟ್ಟು ತೆಗಿತೀವಿ ಅಲ್ವಾ ಎಲ್ಲ ಪೂಜೆ ಎಲ್ಲ ಕೂರ್ಸಾದ್ಮೇಲೆ, ಅದಕ್ಕೆ ಅಂತ ಅಂದ್ಬಿಟ್ಟು ಇದು. ಆ್ಯಂಡ್ ಇನ್ನೊಂದು ಇದು ಬಂದು ಅರಿಶಿನ ಕುಂಕುಮಕ್ಕೆ ಬರ್ತಾರೆ ಅಲ್ವಾ, ಅವರಿಗೆ ಇದ್ರಲ್ಲಿ ಕೊಡೋಣ ಅಂತ ಅಂದ್ಬಿಟ್ಟು 2 ಪ್ಲೇಟ್ನ ತೊಗೊಂಡೆ. ನೆಕ್ಸ್ಟ್ ಇಲ್ಲಿ ಸೆಟ್ ಆಫ್ ಸ್ಟೀಲ್ ಬಟ್ಲುಗಳನ್ನ ತೊಗೊಂಡಿದ್ದೀನಿ.
ಇದು ಪ್ರೈಸ್ ಹೇಳಿಲ್ಲ ನಾನು. ಇದು ಫ್ರೆಂಡ್ಸ್ 70 ರುಪೀಸ್. ಅಂತೂ ಇಂತೂ ಕಷ್ಟಪಟ್ಟು 5 ರೂಪಾಯಿ ಬಿಡಿಸಿದ್ದೀನಿ ಇದರಲ್ಲಿ. 5 ರೂಪಾಯಿ ಬಿಡಿಸಿದ್ದೀನಿ ಇದರಲ್ಲಿ, ಅಂದರೆ 65 ರೂಪಾಯಿ ಪೀಸು. ಒಂದು ಪೀಸಿಗೆ 55 ರೂಪಾಯಿ ಬೀಳಿತು. ಆ್ಯಂಡ್ ಇದು ಬಂದು ಒಂದು ಬಟ್ಲಿಗೆ 30 ರುಪೀಸ್ ಬೀಳ್ತು. 6 ಪೀಸಸ್ ತೊಗೊಂಡು ಬಂದಿದ್ದೀನಿ. 6 ಪೀಸಸ್ಗೆ 180 ರುಪೀಸ್ ಆಯಿತು. ನೆಕ್ಸ್ಟ್ ಇದೆರಡು ತಾಮ್ರದ್ದು ಪ್ಲೇಟ್ಗಳನ್ನ ತೊಗೊಂಡೆ. ಈ ಪ್ಲೇಟ್ ಬಂದು ಈ ಕಳಸ ಏನಿದೆ ಈ ಕಳಸದ ಮೇಲೆ ಇಡೋದಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡ್ಬೋದು. ಆ್ಯಂಡ್ ಈ ಪ್ಲೇಟ್ ಬಂದುಬಿಟ್ಟು ನಾನು ಇದಕ್ಕೋಸ್ಕರ ತೊಗೊಂಡಿದ್ದು. ಇದನ್ನು ನಾನು ಕುಬೇರ ಸೇರು ಅಂತ ಅಂದ್ಬಿಟ್ಟು ನಾನು ಒಂದು ಬ್ಲಾಗ್ನ ಮಾಡಿ ಹಾಕ್ತೀನಿ. ಅದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಇಡೋದಕ್ಕೆ ಅಂತ ಅಂದ್ಬಿಟ್ಟು ಇದನ್ನು ಇದ್ರ ಮೇಲೆ ಇಡೋದಕ್ಕೆ ಅಂತ ಅಂದ್ಬಿಟ್ಟು ಇದನ್ನು ಹಾಗೆ ಇಡಬಾರ್ದು ನೆಲದ ಮೇಲೆ. ಸೊ ಈ ಪ್ಲೇಟ್ ಇದಕ್ಕೋಸ್ಕರ ತೊಗೊಂಡಿದ್ದು. ನನಗೀಗ ಏನು ಶಾಕಿಂಗು ಅಂತ ಅಂದರೆ ಇದಕ್ಕೆ ಜಾಸ್ತಿ ಬಿದ್ದಿದ್ದು. ಆ್ಯಕ್ಚುಲಿ ಎಷ್ಟು ಗುರಾಡಿದ್ರು ಕಡಿಮೆ ಮಾಡ್ಕೊಳ್ಳಿಲ್ಲ. ಅಂದರೆ ಇದಕ್ಕೆ 300 ಹೇಳಿದರು ಆ್ಯಂಡ್ ಇದಕ್ಕೆ 180 ಹೇಳಿದರು. ಬಟ್ ನಾನು ತೊಗೊಂಡಿದ್ದು ಇದು 100 ರುಪೀಸ್ಗೆ ಇದು 250. ಅದೇ ಇದು 300 ಹೇಳಿದರು, ಇದು ಒಟ್ಟು 200 ಹೇಳಿದರು. 300 200 ಹೇಳಿದರು. ಇದು 100 ರುಪೀಸ್ ಮಾಡಿಸ್ದೆ. ಆ್ಯಂಡ್ ಇದನ್ನು 250 ಮಾಡ್ಕೊಂಡ್ರು. ಇದೇ ಜಾಸ್ತಿ ಅನ್ನಿಸ್ಬಿಡ್ತು ನನಗೆ. ಆ್ಯಂಡ್ ನಾನು ಕೇಳಿದೆ, ನಾನು ಇನ್ನೊಂಚೂರು ತೆಳುಗಿರೋದ್ರೂ ಪರವಾಗಿಲ್ಲ ಕೊಡಿ ತೋರಿಸಿ ಅಂತ ಅಂದೆ. ಇಲ್ಲ ಇರೋದೇ ಇದೊಂದು ಅಂತ ಹೇಳಿದ್ರು. ಸೊ ಇಷ್ಟು ಕಳಸ ಎಲ್ಲ ತೊಗೊಂಡಿದ್ದೀನಿ, ಅದನ್ನು ತೊಗೊಳ್ದೇ ಇರೋಕ್ಕಾಗುತ್ತಾ, ತೊಗೊಂಡಿದ್ದಾಯಿತು. ನೆಕ್ಸ್ಟು ಪಂಚಲೋಹ ಬಟ್ಲು ತೊಗೊಂಡೆ. ಇದು ಕಂಪಲ್ಸರಿ ಅಲ್ವಾ ಪೂಜೆಗೆ, ಯಾರ ಮನೇಲಿ ಇರಬೇಕು ಅಲ್ವಾ. ಸೊ ಇದು ಪಂಚಲೋಹ ಬಟ್ಲು ಅಂತ ತೊಗೊಂಡೆ. ನೆಕ್ಸ್ಟು ಈ ಕಂಚಿಂದು ದೀಪ ತಗೊಂಡೆ. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಆಲ್ರೆಡಿ ದೀಪ ಇದೆ, ನಾರ್ಮಲ್ ಯೂಸಬಲ್ ದೀಪ ಇದೆ. ಬಟ್ ಇದನ್ನ ಎಂತಕ್ಕೆ ತೊಗೊಂಡೆ ಅಂತ ಅಂದರೆ ಆ ದೀಪಗಳನ್ನ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದೇ ದೃಷ್ಟಿ ಹಾರತಿ ಅಂತ ತೆಗಿತೀವಿ ಅಲ್ವಾ, ಈ ತಟ್ಟೆಗೆ ಆ ದೀಪ ಇಡೋದ್ರಿಂದಾಗಿ ದೇವ್ರ ಮನೇಲಿ ಯಾವುದು ದೀಪ ಇರಲ್ಲ. ಸೊ ಹಾಗಾಗಿ ಇದೊಂದು ಸೆಟ್ ದೀಪನ ತೊಗೊಂಡೆ. ನೆಕ್ಸ್ಟ್ ಇದು ಬಂದು 200 ಈಚ್ ಮಾಡಿಸ್ಕೊಂಡೆ ಅನಿಸುತ್ತೆ. 1 ಸೆಕೆಂಡ್. ಡಿಸೈನ್ ವೇಟ್. ಇದಕ್ಕೆ ಅವ್ನ ಪ್ರೈಸು ಬಂದು 1ಗೆ 350 ಸಮಥಿಂಗ್ ಏನೋ ಹೇಳ್ದ, 350 ರೂಪಾಯಿ ಹೇಳ್ದ. ಬಟ್ ನಾನು ಅದನ್ನು ಬಾರ್ಗೇನ್ ಮಾಡಿಬಿಟ್ಟು 200 ಈಚ್ ಮಾಡ್ಕೊಳ್ಳಿ ಅಂತ ಅಂದೆ. ಬಟ್ ಫೈನಲಿ ಅವನು 430ಗೆ ಹಾಕೊಟ್ಟಿದ್ದಾನೆ ಇದನ್ನು. ಆ್ಯಂಡ್ ಇದು ಬಂದು ಕುಬೇರ ಕಳಸ ಅಂತ ಹೇಳಿದ್ನಲ್ಲ, ಇದು ಶಂಕು, ಗೋವಿಂದನಾಮ ಇದೆಲ್ಲ ಇದೆಲ್ಲ, ಶಂಕು ಚಕ್ರ ಎಲ್ಲ ಇದೆಲ್ಲ. ಇದಕ್ಕೆ ಕುಬೇರ ಐಟಮ್ಸ್ಗಳು ಏನೇನಿದೆ ಅದನ್ನು ತುಂಬಿಟ್ಟು ಇದನ್ನು ಕುಬೇರ ಸೇರು ಅಂತ ಅಂದ್ಬಿಟ್ಟು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡುವಂಥದ್ದು. ಇದ್ರದ್ದು ಮಹತ್ವ ಆ್ಯಂಡ್ ಹೇಗೆ ಮಾಡಬೇಕು ಅನ್ನೋದನ್ನು ಅಪ್ಕಮಿಂಗ್ ನಂದು ಒಂದು ಬ್ಲಾಗಲ್ಲಿ ಹಾಕ್ತೀನಿ. ಇದಕ್ಕೆ ಇದು ಇವ್ರ ಅಂಗಡಿಯಲ್ಲಿ ಸಿಕ್ಕಿದ್ದಲ್ಲ, ಇದು ಬೇರೆ ಅಂಗಡಿಯಲ್ಲಿ ತೊಗೊಂಡಿದ್ದು. 380 ರುಪೀಸ್ ಇದೆ. ನಾನು ಎಷ್ಟೇ ಬಾರ್ಗೇನ್ ಮಾಡಿದ್ರು ನಾನು 1 ರೂಪಾಯಿ ಬಿಟ್ಕೊಡ್ತಾ ಇರಲಿಲ್ಲ ಈ ಮನುಷ್ಯ. ಅಲ್ಲ ಹುಡುಕಿ ಕೊನೆಗೆ ಇದೊಂದೇ ಅಂಗಡಿಯಲ್ಲಿ ಸಿಕ್ಕಿದ್ದು ಅಂತ ಅಂದ್ಬಿಟ್ಟು ಆಗಲಿ ಬೇಕೇ ಬೇಕು ಅಂತ ಅಂದ್ಬಿಟ್ಟು ನಾನು ಏನು ಮಾಡಿದೆ, 350 ರುಪೀಸ್ ಫೈನಲ್ ಆಗಿ ಕೊಟ್ಟೆ. ಇದಿಷ್ಟು ದೇವ್ರಿಗೆ ಇದಾಯಿತು. ಆ್ಯಂಡ್ ಕುಬೇರ ಕಳಸಕ್ಕೆ ಇಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಬೆಳ್ಳಿ ಕಾಯಿನ್ ಕೂಡ ತೊಗೊಂಡೆ. ಅದೇನೋ ಗೊತ್ತಿಲ್ಲ, ಇತ್ತೀಚೆಗೆ ನಾನು ಒಂದು ಚಿಕ್ಕದಾಗಿ ಏನೇ ಒಂದು ತೊಗೊಂಡಾಗಲೂ ನಾನು ಲೈಕ್ ಏನೇ ಒಂದು ಬೆಳ್ಳಿ ಇನ್ವೆಸ್ಟ್ಮೆಂಟ್ ಮಾಡಿರೋನು, ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡಿರೋನು ಖುಷಿ ಆಗ್ತಾ ಇದೆ. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಏನೇ ಆದ್ರೂ ಮುಂಚೆ ನನಗೆ ಯಾವತ್ತೂ ಈ ಬೆಳ್ಳಿ ಪರ್ಚೇಸು, ಚಿನ್ನದ ಪರ್ಚೇಸು ಇದೆಲ್ಲ ನನಗೆ ಗೊತ್ತಿರಲಿಲ್ಲ. ನಾನು ಅದನ್ನು ಯಾವುದು ಮಾಡ್ತಾನೆ ಇರಲಿಲ್ಲ. ಬಟ್ ಇತ್ತೀಚೆಗೆ ಪರ್ಚೇಸ್ ಮಾಡೋದನ್ನು ಕಲ್ತ್ಕೊಳ್ತಾ ಇದ್ದೀನಿ. ಇದು ನೋಡ್ಬೋದು, ಇದು ಲಕ್ಷ್ಮಿ ಐಡಲ್ ಇದೆ. ಆ್ಯಂಡ್ ಹಿಂದ್ಗಡೆ ಶ್ರೀ ಅನ್ನೋದು ಒಂದು ಪ್ರಿಂಟ್ ಇದೆ. ಇದು 5 ಗ್ರಾಮಿಗೆ ಎಷ್ಟಾಯಿತು ಇದು ನನಗೆ 1400 ರೂಪಾಯಿ ಆಯಿತು. ಬೆಳ್ಳಿ ಲೋ ಹೋಗ್ಬಿಟ್ಟಿದೆ ರೇಟು, 254 ರೂಪಾಯಿ ಗ್ರಾಮಿಗೆ. ಸೊ ಇದಿಷ್ಟು ದೇವ್ರ ಮನೆ ಸಾಮಾನುಗಳು ಅಂತ ತೊಗೊಂಡಿದ್ದು. ಆಲ್ರೆಡಿ ನನ್ನ ಹತ್ರ ಒಂದು ನಾರ್ಮಲ್ ತಾಮ್ರದ್ದು ಕಳಸ ಇದೆ. ಆ್ಯಂಡ್ ಇದು ಹಿತ್ತಾಳೆದು ಕರ್ಪೂರ ಬೆಳಗೋದು, ಮತ್ತು ಇನ್ನೊಂದು ಜೊತೆ ದೀಪ ಇದೆಲ್ಲ ಇದೆ. ಸ್ವಲ್ಪ ಏನೇನು ಬೇಕು ಅನ್ನೋದನ್ನು ನಾನು ತೊಗೊಂಡು ಬಂದಿದ್ದೀನಿ. ಇದ್ರ ಜೊತೆಗೆ ಅದೇ ಅಂಗಡಿಯಲ್ಲಿ ನಾನು ಏನು ಪರ್ಚೇಸ್ ಮಾಡಿದೆ ಅದೇ ಅಂಗಡಿಯಲ್ಲಿ ನನಗೆ ಬೇಸಿಕ್ ಅಂದರೆ ನೀಡೆಡ್ ಆಗಿರೋವಂಥದ್ದು ಒಂದು ಸ್ವಲ್ಪ ಐಟಮ್ಸ್ಗಳು ಕಾಣಿಸ್ತು. ಸೊ ಹಾಗಾಗಿ ಅದನ್ನು ತೊಗೊಂಡೆ. ಫಸ್ಟ್ ಒಂದು ಬಂದು ಈ ಪಿಜನ್ ಕುಕ್ಕರು 2.5 ಲೀಟರ್ದು ಇದೊಂದು ತೊಗೊಂಡೆ. ಇದು ನನಗೆ ಕುಕ್ಕರ್ ಬಂದು 1650 ಹೇಳಿದ್ರು. ಬಟ್ ನಾನು ಅದನ್ನು 1650 ಹೇಳಿದ್ರು, 1200 ರೂಪಾಯಿಗೆ ತೊಗೊಂಡೆ ಅದನ್ನು. ನೆಕ್ಸ್ಟು ತವಾ, ಚಪಾತಿ ಏನಾದರೂ ಮಾಡ್ಕೊಂಡಾಗ ಚಪಾತಿಗೆಲ್ಲ ಏನೂ ಇರಲಿಲ್ಲ. ದಿನ ಅನ್ನ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್, ರೈಸ್ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಇದು ನಾನ್ ಸ್ಟಿಕ್ ತವಾ, ಒರಿಗ್ಯಾನೋ ಅಂತ ಅಂತಿದೆ ಇದ್ರದ್ದು ನೇಮು. ಇಂಡಕ್ಷನ್ ಇದೆ. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಇದಕ್ಕೆ ಒಂದು ಸ್ಪೆಟಲ ಕೂಡ ಕೊಟ್ಟಿದ್ದಾರೆ. ಇದನ್ನು ನಾವು 900 ಹೇಳ್ದ.
ತುಂಬ ಟ್ರೈ ಮಾಡಿದೆ ಬಾರ್ಗೇನ್ ಮಾಡೋದಕ್ಕೆ. ನಾವು ಆಲ್ರೆಡಿ ಎಲ್ಲರೂ ಬಾರ್ಗೇನ್ ಮಾಡಿಸಿದ್ದೀರಾ ಮ್ಯಾಮ್, ಜಾಸ್ತಿ ಬಾರ್ಗೇನ್ ಮಾಡಿಸ್ತಿದ್ದೀರಾ ಅಂತ ಅಂದ್ಬಿಟ್ಟು ಇದನ್ನ ಲಾಸ್ಟ್ 800ಗೆ ಹಾಕ್ಕೊಟ್ಟ. ನೆಕ್ಸ್ಟ್ ಬಂದು ಈ ಮಿಕ್ಸಿ ತೊಗೊಂಡೆ. ಯಾವುದಿದು ಚಾಂಪಿಯನ್ ಪ್ರೆಸ್ಟೀಜು ಎಲ್ಲ ಇತ್ತು ಫ್ರೆಂಡ್ಸ್. 4,000 ಎಲ್ಲ ಹೇಳಿದ್ದು. ಅಷ್ಟೊಂದು ಅಫೋರ್ಡಬಲ್ ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ಅಷ್ಟೊಂದು ರಫ್ಯೂಸು ಏನು ಮಾಡಲ್ಲ, ಇರೋದೊಬ್ರು ಎಷ್ಟು ಅಂತ ಮಾಡ್ಕೊಳ್ಳಿ ಏನು ಅಂತ ತಿಂದು. ಸೊ ಈ ಬಾಕ್ಸ್ಗೆ 3 ಜಾರ್ಸ್ ಬಂತು. ಇದಕ್ಕೆ ಅವನು ಸಮಥಿಂಗ್ ಎಷ್ಟು ಹೇಳ್ದ, 1.5 ಏನೋ ಹೇಳ್ದ, 1.5 ಅಲ್ಲ 1,800 ಹೇಳ್ದ. ಎಸ್, ಅಂದರೆ ಇದರಲ್ಲಿ ಪ್ರೈಸ್ ಬಂತು 2,600 ಇದೆ ಇದು ಪ್ರೈಸ್, ಅಂದರೆ ಬೋರ್ಡ್ ಮೇಲೆ. ಅವ್ನು ನನಗೆ ಫೈನಲ್ ಆಗಿ 1,800ಗೆ ಕೊಡ್ತೀನಿ ಅಂತ. ಬಟ್ ನಾನಿನ್ನೂ ಬಾರ್ಗೇನ್ ಮಾಡಿ 1,550 ರುಪೀಸ್ಗೆ ತೊಗೊಂಡೆ. ಅಂದರೆ ಒಂದು ಅಂಗಡಿಯಲ್ಲಿ ಇದಿಷ್ಟು ಐಟಮ್ಸ್ನ ನಾನು 6,690 ರುಪೀಸ್ ಆಯಿತು. ಅದರಲ್ಲೂ 190 ರುಪೀಸ್ ಕೊಡಲಿಲ್ಲ. 6,500 ರುಪೀಸ್ಗೆ ಇಷ್ಟು ಐಟಮ್ಸ್ಗಳನ್ನ ತೊಗೊಂಡೆ. ಎಕ್ಸೆಪ್ಟ್ ಇದೊಂದು ಬಿಟ್ಟು ಇನ್ನೆಲ್ಲ ತೋರಿಸಿದ್ನಲ್ಲ ಐಟಮ್ಸು ಅದೆಲ್ಲ ಒಂದೇ ಅಂಗಡಿದು. ವ್ಯಾರೈಟಿ ಕಾರ್ಡ್ ಎಲ್ಲನೂ ಕೊಟ್ಟಿದ್ದಾರೆ ಅವರು. ಟೋಟಲ್ ಆಗಿ ಇದಿಷ್ಟು 6,500 ಆಯಿತು. ನೆಕ್ಸ್ಟ್ ಅದೇ ಅಂಗಡಿ ಎದುರುಗಡೆ ಒಂದು ಅಡಿಕೆ ಅಂಗಡಿ ಎಲ್ಲ ಇಟ್ಟಿದ್ರು. ಪಲ್ಸರಿ ಅಂಗಡಿ ಅಂದರೆ ಗಂದಿಗೆ ಅಂಗಡಿಗಳಲ್ಲಿ ಒಂದೇ ಅಡಿಕೆ ಸಿಗೋಲ್ಲ. ಇವ್ರ ಅಂಗಡಿಯಲ್ಲಿ ಡಿಸ್ಪ್ಲೇ ಮಾಡಿದ್ರು ಒಂದೇ ಅಡಿಕೆನ. ಸೊ ಹಾಗಾಗಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋದೆ. ಇಲ್ಲಿ ನೋಡ್ಬೋದು, ಉಂಡೆ ಅಡಿಕೆ. ಇದನ್ನ ನಾವು ಏನು ಕುಬೇರ ಸೇರು ಅಂತ ಹೇಳ್ತಿದ್ದೆ, ಅದಕ್ಕೆ ಇದನ್ನ ಯೂಸ್ ಮಾಡಬೇಕಾಗುತ್ತೆ. ಅದು ಮತ್ತೆ ಲಕ್ಷ್ಮೀ ಕಳಸ ಅಂತ ಅಂದ್ಬಿಟ್ಟು ನಾವು ಕೂರಿಸ್ತೀವಿ ಅಲ್ವಾ, ಅದಕ್ಕೂ ನಾನು ಉಂಡೆ ಅಡಿಕೆ ಹಾಕಿದ್ರೆ ಒಳ್ಳೇದು ಕಟ್ಟೆಡ್ ಅಡಿಕೆಗಿಂತ. ಆ್ಯಂಡ್ ಈ ಬಟ್ಲು ಅಡಿಕೆಗಳನ್ನ ಗೋಮತಿ ಚಕ್ರ ಎಲ್ಲ ಇರುತ್ತಲ್ಲ ಅದ್ರ ಜೊತೆಗೆ ಇದನ್ನು ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಅದನ್ನು ಒಂದು ಪ್ಲೇಟ್ ಫಿಲ್ ಮಾಡಬೇಕು. ಆ್ಯಂಡ್ ಇದು ಡ್ರೈ ಫ್ರೂಟ್ಸು 5 ಟೈಪ್ಸ್ ಇದೆ. ಉತ್ತತ್ತಿ, ಗೋಡಂಬಿ, ಬಾದಾಮಿ, ಒಣದ್ರಾಕ್ಷಿ, ಕಲ್ ಸಕ್ಕರೆ, 5 ಐಟಮ್ಸ್ ಇದೆ. ಇದನ್ನೆಲ್ಲ ನಾನು 25 ಗ್ರಾಮ್ಸ್ನ ಹಾಕಿಸ್ಕೊಂಡೆ. ಐ ನೋ ಫಿನಾನ್ಷಿಯಲಿ ನನಗೂ ಒಂದು ಸ್ವಲ್ಪ ಕ್ರಿಟಿಸೈಸ್ ಆಗಿದೆ. ಸೊ ಹಾಗಾಗಿ ಲಾರ್ಜ್ ಅಮೌಂಟಲ್ಲಿ ಡ್ರೈ ಫ್ರೂಟ್ಸ್ ತೊಗೊಳಕ್ಕಾಗದೇ ಇದ್ರು ಅಟ್ಲೀಸ್ಟ್ ಹಬ್ಬಕ್ಕಾಗೋ ಅಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟು ಲವಂಗ ಅಂತ ಇದೆ. ಲವಂಗ ತೊಗೊಂಡೆ. ಇದು ಲವಂಗ 10 ರುಪೀಸ್, ಎಸ್ 10 ರುಪೀಸಿಗೆ ತೊಗೊಂಡೆ. ಇದರಲ್ಲಿ ಏಲಕ್ಕಿ ಇದೆ. ಏಲಕ್ಕಿ 25 ರುಪೀಸಿಗೆ ತೊಗೊಂಡೆ. ಇದಿಷ್ಟು ಒಂದು ಅಂಗಡಿಯಲ್ಲಿ ತೊಗೊಂಡಿದ್ದು. ಇಷ್ಟು ಐಟಮ್ಸ್ಗೆ 200 ರೂಪಾಯಿ ಆಯಿತು. 207 ರುಪೀಸ್. ಇದಿಷ್ಟು ಒಂದು ಅಂಗಡಿಯಲ್ಲಿ ತೊಗೊಂಡಿದ್ದು. ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ ಹೋಗಿ ಗಂಧಿಗೆ ಅಂಗಡಿಗೆ ಹೋಗಿ ತೊಗೊಂಡಿದ್ದ ಐಟಮ್ಸ್ಗಳು ಕರ್ಪೂರ, ಗಂಧಕಡ್ಡಿ ಇದೆಲ್ಲ ಅಂಗಡಿ ಮನೇಲೇ ಇತ್ತು. ಸೊ ಹಾಗಾಗಿ ಅದನ್ನೇ ತೊಗೊಳಕ್ಕೆ ಹೋಗಲಿಲ್ಲ. ಇದೊಂದು ಧೂಪ ಖಾಲಿಯಾಗಿತ್ತು, ಧೂಪ ತೊಗೊಂಡೆ. ಅದು 60 ರುಪೀಸ್. ಆ್ಯಂಡ್ ಅರಿಶಿನ, ನಾನು ಕುಂಕುಮಕ್ಕಿಂತ ಅರಿಶಿನೇ ಬೇಗ ಖಾಲಿ ಆಗೋಗ್ಬಿಡುತ್ತೆ. ಬಿಕಾಸ್ ಬಾಗಿಲಿಗೆ ಆ್ಯಂಡ್ ಬಾಗಿಲಿಗೆ ನಾನು ಜಾಸ್ತಿ ಯೂಸ್ ಮಾಡೋದ್ರಿಂದಾಗಿ ಸ್ವಲ್ಪ ಅರಿಶಿನ ಬೇಗ ಖಾಲಿ ಆಗುತ್ತೆ. ಹಾಗಾಗಿ ಜಾಸ್ತಿ ಅಮೌಂಟ್ಗೆ ತೊಗೊಂಡೆ. ಅಂದರೆ ಇದು 70 ರುಪೀಸ್ ಅಂತ ಹೇಳಿದ್ರು. ನೆಕ್ಸ್ಟು ಇದನ್ನು ತೊಗೊಂಡೆ. ಇದನ್ನ ಎಂತಕ್ಕೆ ತೊಗೊಂಡೆ ಅಂತಂದರೆ ಆಲ್ರೆಡಿ ಅದನ್ನ ಫಸ್ಟೇ ತೊಗೊಂಡ್ಬಿಟ್ಟಿದೆ. ಇದನ್ನ ಎಂತಕ್ಕೆ ತೊಗೊಂಡೆ ಅಂತಂದರೆ ಅದು ಇದ್ರೂ ಇರುತ್ತೆ. ಬೇಕಿದ್ರೆ ನಾನು ಯಾವುದಾದ್ರೂ ಸ್ವೀಟ್ಸು ನೈವೇದ್ಯಕ್ಕೆ ಏನಾದರೂ ಮಾಡ್ತೀನಿ ಅಲ್ವಾ, ಸೊ ಅದಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಪ್ಲೇಟ್ಸ್ಗೆಲ್ಲ ಇಡಬೇಕಾದ್ರೆ ಸರಿ ಹೋಗುತ್ತೆ. ಇದನ್ನ ಬೇಕಾದ್ರೆ ಕಲ್ಸಕ್ಕಾಗೋಣ. ಪೂರ್ತಿ ಸೆಟ್ ಇದೆ. ನಾನು ಏನು ಎಂತಕ್ಕೆ ತೊಗೊಂಡಿದ್ದು ಅಂತಂದರೆ ಇದರಲ್ಲಿ ಕೇಸರಿ ದಳ ಇದೆ. ಅಬ್ಸರ್ವ್ ಮಾಡ್ಬೋದು, ಕೇಸರಿ ದಳ ಇದೆ. ನಾನು ಪೂರ್ತಿ ಒಂದು ಡಬ್ಬಿ ಕೇಸರಿ ತೊಗೋಬೇಕು ಅಂತ ಅಂದರೆ ಜಾಸ್ತಿ ಅಮೌಂಟ್ ಆಗುತ್ತೆ. ಇದರಲ್ಲಿ ಆಲ್ರೆಡಿ ಕೇಸರಿ ಇತ್ತು. ಆ್ಯಂಡ್ ಲಾವಂಚ ಬೇರು ಎಕ್ಸ್ಟ್ರಾ ಇದ್ದಿತ್ತು. ಆಮೇಲೆ ಇದು ಬಾದಾಮಿ ವಿತ್ ಶೆಲ್ ಇರೋದೆಲ್ಲ ಇತ್ತು. ಸೊ ಹಾಗಾಗಿ ಇದನ್ನು ತೊಗೊಂಡ್ರೆ ಇದನ್ನು ಬೇಕಿದ್ರೆ ಕಲ್ಸಕ್ಕೆ ಹಾಕ್ಬೋದು ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ತೊಗೊಂಡ್ರೆ ಜಾಸ್ತಿ ಆಗುತ್ತೆ ಅಲ್ವಾ. ಆ್ಯಂಡ್ ಗೆಜ್ಜೆ ವಸ್ತ್ರ ಮೈ ಫೇವ್ರೆಟ್ ಥಿಂಗ್. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಐ ಡೋಂಟ್ ನೋ ವೈ, ತುಂಬ ಇಷ್ಟ ಆಯಿತು. ಇದರಲ್ಲಿ 99 ಇದೆ. ಒಂದೊಂದು ಸೆಟ್ಟಲ್ಲಿ 99 ಇದೆ. ಇದನ್ನು ಕೂಡ ನಾವು ಕುಬೇರ ಇದಕ್ಕೆ ಹಾಕಬೇಕು. ಆ್ಯಂಡ್ ಲಕ್ಷ್ಮೀನ ಕೂರ್ಸೋದಕ್ಕೆ ಹಾಕಬೇಕು. ಅದನ್ನೆಲ್ಲ ಹೇಳ್ತೀನಿ ಯಾವ್ಯಾವ್ದಕ್ಕೆ ಎಷ್ಟು ಹಾಕ್ತೀನಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಹಚ್ಚು ಬೆಲ್ಲ 2 ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಒಂದು ಪೂಜೆಗೆ ಇಡೋದಕ್ಕೆ, ಇನ್ನೊಂದು ಮಡ್ಲಕ್ಕಿಗೆ ಅಂತ ಅಂದ್ಬಿಟ್ಟು. ಇದು ಅರಿಶಿನ ಕೊಂಬು, ದೇವರು ತಾಳಿಗೆ ಎಲ್ಲದಕ್ಕೂ ಬೇಕಾಗುತ್ತೆ, ಹಾಗಾಗಿ ಅದು. ಆ್ಯಂಡ್ ಇದು ಕುಂಕುಮ, ಹಸುವಿನ ತುಪ್ಪ ಸಿಗಲಿಲ್ಲ, ಅದಕ್ಕೆ ಶ್ರೀಕೃಷ್ಣ ತುಪ್ಪ ತೊಗೊಂಡು ಬಂದಿದ್ದೀನಿ. ಓಕೆ. ಆಮೇಲೆ ಇದು ಗಂಧ, ವಿಭೂತಿ ಮತ್ತು ಹಸಿನೂಲು. ಇದಿಷ್ಟು ತೊಗೊಂಡೆ. ಇದಿಷ್ಟಕ್ಕೆ ನನಗೆ 440 ರುಪೀಸ್ ಆಯಿತು. ನೆಕ್ಸ್ಟು ಇಲ್ಲಿ ಹೂವಿದೆ. ಕಮಲದ ಹೂವು 3 ತೊಗೊಂಡಿದ್ದೀನಿ. ಆ್ಯಂಡ್ ಒಂದು ಮಾರು ಸೇವಂತಿಗೆ ಹೂವು. ಒಂದು ಕಮಲದ ಹೂವಿಗೆ 80 ರುಪೀಸ್. 80 × 3 ಇದೆ ಮಾಡ್ಕೊಳ್ಳಿ. ಆ್ಯಂಡ್ ಇದು ಬಾಳೆ ದಿಂಡು ಮತ್ತು ಬಾಳೆ ಎಲೆ 2 ಇದೆ. ಇದಿಷ್ಟು ಇವತ್ತಿನ ಶಾಪಿಂಗ್ ಆಗಿದೆ. ಇದ್ರದ್ದು ಫುಲ್ ಟೋಟಲ್ ಅಮೌಂಟ್ ಎಷ್ಟಾಯಿತು. ಸೊ ಇದನ್ನೆಲ್ಲ ನಾನು ಇವಾಗ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟಾಗಿದೆ ಅಮೌಂಟು ಅಂತ ಅಂದ್ಬಿಟ್ಟು
9250. ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಸಾಮಾನುಗಳು ತೊಗೊಬಂದಿಲ್ಲ, ಲೈಕ್ ವಿಳ್ಳೆದೆಲೆ, ಬಳೆ ಆ್ಯಂಡ್ ಸೀರೆ ಮತ್ತು ಬ್ಲೌಸ್ ಪೀಸ್ಗೆ ಯೋಚನೆ ಇಲ್ಲ. ಬಿಕಾಸ್ ಯಾಕೆ ಅಂತ ಅಂದರೆ ನಾನೇ ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಸ್ಯಾರೀಸ್ನೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ. ಅದು ಆದಷ್ಟು ಬೇಗ ನನಗೊಂದು ಸ್ವಲ್ಪ ಮೆಂಟಲಿ ಸ್ವಲ್ಪ ಪ್ರೆಷರ್ ಇದೆ. ಈಗ ಕ್ಲಾಸ್ ಇದೆ ನನಗೆ, AMCಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಕ್ಲಾಸ್ನ ಮುಗಿಸ್ಕೊಂಡು ಬಂದು ನಾನು ಸ್ವಲ್ಪ ಮೈಂಡ್ ಫ್ರೆಶ್ ಮಾಡಿಕೊಂಡು ಅದಾದಮೇಲೆ ಅದನ್ನು ಸ್ಟಾರ್ಟ್ಅಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಯಾರಿ ಮತ್ತು ಬ್ಲೌಸ್ ಪೀಸ್ಗೆ ನಾನು ತಲೆಗೆಡಿಸ್ಕೊಳ್ಳೋಕೆ ಹೋಗಲ್ಲ. ಆಲ್ರೆಡಿ ನನ್ನ ಹತ್ರನೇ ಇದೆ. ಅದು ಯಾವುದು ಸೆಲೆಕ್ಟ್ ಮಾಡ್ತೀನಿ ಅನ್ನೋದನ್ನು ನಾನು ವಿಡಿಯೋ ಹಾಕ್ತೀನಿ. ದಿಸ್ ಇಸ್ ಮೈ ವ್ಲಾಗ್. ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಲವ್ ಯು, ಟೇಕ್ ಕೇರ್, ಬೈ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಲಕ್ಷ್ಮಿನ ಕೂರಿಸೋ ವಿಧಾನ ಮತ್ತು ಏನೇನು ಕೂರಿಸ್ತೀನಿ ಅದರಲ್ಲಿ, ಲೈಕ್ ಮಡ್ಲು ತುಂಬಿಸೋದಾಗಲಿ, ಕುಬೇರ ಸೇರಾಗಲಿ, ಏನೇ ಒಂದು ಪ್ರತಿಯೊಂದು ಪ್ರೊಸೀಜರ್ ಇದ್ರು ಅದನ್ನು ಸಿಂಗಲ್ ವೀಡಿಯೋಸ್ನ ಹಾಕ್ತೀನಿ. ಅದನ್ನೆಲ್ಲ ವಾಚ್ ಮಾಡಿ ಅದೆಲ್ಲ ನಿಮಗೆ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ದೆನ್ ನೆಕ್ಸ್ಟ್ ವ್ಲಾಗ್. ಲವ್ ಯು ಆಲ್, ಬೈ ಬಾಯ್.